ನಮಸ್ಕಾರ ವಿದ್ಯಾರ್ಥಿಗಳೇ, ಬೆಳಗ್ಗೆಯಿಂದ SSLC ರಿಸಲ್ಟ್ಸ್ ಬಗ್ಗೆ ಕಾಯ್ತಾ ಇದ್ದೀರಿ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳನ್ನು ಕಾಮೆಂಟ್ ಹಾಕಿದ್ದೀರಿ. ಕಾಮೆಂಟ್ ಕೂಡ ತೋರಿಸ್ತೀನಿ. ಏನಂತಂದರೆ ನಮ್ಮದು ರಿಸಲ್ಟ್ಸ್ ಫಸ್ಟ್ನೇದು ತೋರಿಸ್ತಾ ಇದೆ, ಆಮೇಲೆ ಏನಂದರೆ ಎಕ್ಸಾಮ್ 1ದು ರಿಸಲ್ಟ್ ತೋರಿಸ್ತಾ ಇದೆ, 2ದು ತೋರಿಸ್ತಾ ಇಲ್ಲ, ಅದೇ ಹೊಳಬಳ ಅದೇ ಬರ್ತಾ ಇದೆ ಅಂತ ನಿಮ್ಮಲ್ಲಿ ಡೌಟ್ಗಳಿದ್ದಾವೆ. ಅದನ್ನು ಇವಾಗ ನೀಟಾಗಿ ಕೇಳಿ ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಮೊದಲಿಗೆ ನೋಡೋಣ ಇಲ್ಲಿ ಏನು ಲಿಂಕ್ ಇದೆ ಅಂತ. ಸೊ ಮೊದಲನೇದಿಗೆ ಇಲ್ಲಿ ಏನು ಕೊಟ್ಟಿರುವಂಥ ಒಂದು ಮಾಹಿತಿ ಏನಿದೆ ಅಂತಂದರೆ, ಕ್ಲಿಕ್ ಹಿಯರ್ ಫಾರ್ ಬೆಸ್ಟ್ ಆಫ್ SSLC 24. ಬೆಸ್ಟ್ ಆಫ್ ಅಂತ ಯಾಕೆ ಹೇಳಿದಾರೆ? ಇಲ್ಲಿ ಎಕ್ಸಾಮ್ 1 and 2 ಅಂತ ಯಾಕೆ ಹೇಳಿದ್ದಾರೆ? ಒಂದೇ ಹೇಳ್ಬೋದಿತ್ತಲ್ಲ ಅವರು, ಎಕ್ಸಾಮ್ 2 ರಿಸಲ್ಟ್ ಅಂತ ಹೇಳ್ಬೋದಿತ್ತು. ಅವರು ಬೆಸ್ಟ್ ಆಫ್ SSLC ಎಕ್ಸಾಮ್ 24 ಎಕ್ಸಾಮ್ 1 and 2 ರಿಸಲ್ಟ್ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, 2ರಲ್ಲಿ 1 ಬೆಸ್ಟ್ ಅಂತ ಕೊಟ್ಟಿದ್ದಾರೆ. 2ರಲ್ಲಿ 1 ಬೆಸ್ಟ್ ಅಂತ ಕನ್ಸಿಡರ್ ಮಾಡಿ ಆ ರಿಸಲ್ಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 2ರಲ್ಲಿ 1 ಬೆಸ್ಟ್ ಕನ್ಸಿಡರ್ ಮಾಡಿದ ಮೇಲೆ ಮತ್ತು ಅದೇ ರಿಸಲ್ಟ್ ಯಾಕೆ ಬಂದೈತೆ ಅಂತ ನೀವು ಕೇಳ್ತಾ ಇದ್ದರೆ, ಸೊ ಅದಕ್ಕೆ ಉತ್ತರ ಏನಿದೆ ಅಂತಂದರೆ, ನಿಮ್ಮದು ಈಗಾಗಿರುವಂಥ ಎಕ್ಸಾಮ್ ಸರಿಯಾಗಿಲ್ಲ. ಓಕೆ, ಸೊ ಏನಂದರೆ ಸರಿ ಆಗಿಲ್ಲ ಅಂದರೆ ಮೊದಲನೇ ಎಕ್ಸಾಮ್ ಚೆನ್ನಾಗಾಗಿದ್ದು ನಿಮ್ಮದೇ, ಆದರೆ ಈಗಾಗಿರುವಂಥ ಎಕ್ಸಾಮ್ ಸರಿಯಾಗಿಲ್ಲ ಅಂತ ಮೀನಿಂಗು. ಅದಕ್ಕೆ ಅದು ಅವರು ಬೆಸ್ಟ್ ಆಫ್ 2 ಅಂದರೆ 2ರಲ್ಲಿ 1ನೇ ಎಕ್ಸಾಮು ಮತ್ತು 2ನೇ ಎಕ್ಸಾಮ್ನಲ್ಲಿ ವ್ಯತ್ಯಾಸಗಳನ್ನು ನೋಡಿಕೊಂಡು ಒಂದು ಎಕ್ಸಾಮನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಮೊದಲನೇ ಎಕ್ಸಾಮನ್ನು ನೋಡಿದ್ದಾರೆ, ಈಗ 2ನೇ ಎಕ್ಸಾಮ್ ನೋಡಿದ್ದಾರೆ. ಆದರೆ 1ನೇ ಎಕ್ಸಾಮ್ ಚೆನ್ನಾಗಾಗಿದೆ, 2ನೇ ಎಕ್ಸಾಮ್ ಚೆನ್ನಾಗಾಗಿಲ್ಲ ಅಂದಮೇಲೆ ಸೊ 1ನೇ ಎಕ್ಸಾಮ್ದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾರೆ. 1ನೇ ಎಕ್ಸಾಮ್ ಚೆನ್ನಾಗಾಗಿಲ್ಲಪ್ಪ, ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಸೊ 1ನೇ ಎಕ್ಸಾಮ್ ಒಳಗಡೆ ನಿಮಗೆ 48 ಬಿದ್ದಿತ್ತು, 2ನೇ ಎಕ್ಸಾಮಲ್ಲಿ ನಿಮಗೆ 35 ಬಿದ್ದಿತ್ತು. ಸೊ ಅವಾಗ ಏನು ಮಾಡ್ತಾರೆ? 1ನೇ ಎಕ್ಸಾಮ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಇಲ್ಲ ಸರ್ ನಮಗೆ ಇವಾಗ ಫಾರ್ ಎಕ್ಸಾಂಪಲ್ 1ನೇ ಎಕ್ಸಾಮ್ ಒಳಗಡೆ ನನಗೆ ಸೊ ಅಲ್ಲಿ 30 ಫೇಲ್ ಆಗಿತ್ತು, 30 ಬಿದ್ದಿತ್ತು. ಸೊ 2ನೇ ಎಕ್ಸಾಮಲ್ಲಿ ನನಗೆ 35 ಬಿದ್ದಿದೆ ಅಂದಮೇಲೆ ಸೊ 2ನೇ ಎಕ್ಸಾಮನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆನಾ? ಸೊ ನೆನಪಿಟ್ಟುಕೊಳ್ಳಿ, ನಿಮ್ಮದು 2ನೇ ಎಕ್ಸಾಮ್ ಸರಿಯಾಗಿಲ್ಲ. ಕಂಪೇರ್ ಟು 1ನೇ ಎಕ್ಸಾಮ್ ಕಂಪ್ಯಾರಿಸನ್ ಮಾಡಿದರೆ ನಿಮ್ಮದು 2ನೇ ಎಕ್ಸಾಮ್ ಸರಿಯಾಗಿಲ್ಲ. ಸೊ ಅದರಲ್ಲೇ ಫೇಲ್ ಆಗಿರೋದರಲ್ಲಿ ಯಾವುದು ಎಕ್ಸಾಮ್, ಫಾರ್ ಎಕ್ಸಾಂಪಲ್ ನಂದು 1ನೇ ಎಕ್ಸಾಮಲ್ಲಿ 3 ಫೇಲ್ ಆಗಿತ್ತು, ಹೌದಾ? ಅದು ಈಗ ವಾಪಸ್ 3 ಎಕ್ಸಾಮ್ ಫೇಲ್ ಆಗಿದೆ ಅಂತ ಬಂದಿದೆ, ಮತ್ತು ನಾನು ಬರ್ದಿದ್ನಲ್ಲ ಅಂತಂದರೆ ನೀವು ರೀವ್ಯಾಲ್ಯೂಯೇಷನ್ ಹಾಕಬೇಕಾಗುತ್ತೆ. ಸೊ ಅದರ ಸಲುವಾಗಿ ಲಿಂಕು ಕೂಡ ಇಲ್ಲಿ ಓಪನ್ ಇದೆ. ಇಲ್ಲ ಸರ್ ನಂದು 3 ಎಕ್ಸಾಮ್ ಕಟ್ಟಿದ್ದೆ ಮತ್ತು ವಾಪಸ್ಸು ನನಗೆ ಅದೇ ರಿಸಲ್ಟನ್ನು ಕೊಟ್ಟಿದ್ದಾರೆ, ನಾನು ಪಾಸ್ ಆಗಬೇಕು, ಅಟ್ಲೀಸ್ಟ್ ನಂದು 2 ಸಬ್ಜೆಕ್ಟ್ ಪಾಸ್ ಆಗಬೇಕಿತ್ತು ಅಂತಂದರೆ ನಿಮ್ಮಲ್ಲಿ ಡೌಟ್ ಇದ್ದರೆ ನೀವು ರೀವ್ಯಾಲ್ಯೂಯೇಷನ್ಗೆ ಕಾಪಿಗೆ ಏನು ಮಾಡ್ಕೋಬೇಕು? ಅಪ್ಲೈ ಮಾಡಬೇಕು. ಇಲ್ಲಿ ರೀವ್ಯಾಲ್ಯೂಯೇಷನ್ಗೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಡೌಟ್ ಇತ್ತಪ್ಪ, ನಾನು ಪಾಸ್ ಆಗಬೇಕಂತಿತ್ತು, ಸೊ ಇಲ್ಲಿ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ, ಹಾಕ್ಕೋಬೋದು. ಓಕೆ, ಇಲ್ಲಿ ಕಾಮೆಂಟ್ಸ್ಗಳನ್ನು ನೋಡಿ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ವಿದ್ಯಾರ್ಥಿ, ಹಳೆ ರಿಸಲ್ಟ್ ಬರ್ತಾ ಇದೆ, ಸೇಮ್ ರಿಸಲ್ಟ್ ತೋರಿಸ್ತಾ ಇದೆ, ನೋಡಿರಿ ಎಕ್ಸಾಮ್ 1 ರಿಸಲ್ಟ್ ಶೋ ಆಗ್ತಾ ಇದೆ. ಸೊ ಇವೆಲ್ಲ ಕಾಮೆಂಟ್ಗಳು ಇಲ್ಲಿ ನಿಮಗೆ ಬಂದಿದ್ದು ಅಂತವು. ಇದರ ಮೇಲೆ ನಾನು ವಿಡಿಯೋನ ಮಾಡಿದ್ದೇನೆ.